ಇನ್ನ ದೇವರಾಜು ಅರಸು ಅವರ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ನಾಳೆಗೆ ಕರ್ನಾಟಕ ರಾಜ್ಯವನ್ನ ಹೆಚ್ಚು ಅಂದರೆ ದೀರ್ಘಾವಧಿ ಆಳಿದ ಮುಖ್ಯಮಂತ್ರಿ ಯಾರು ಮೊದಲಿಗರಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ ನಾಳೆಯಿಂದ. ಸೊ ಈ ಹಿನ್ನೆಲೆ ಅವರ ಅಭಿಮಾನಿಗಳು ಭರ್ಜರಿ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಿಎಂ ತವರಲ್ಲಿ ಅಭಿಮಾನಿಗಳಿಗೆ ನಾಟಿ ಕೋಳಿ ಬಾಡೂಟ, ರೆಕಾರ್ಡ್ ರಾಮಯ್ಯಗೆ ಅದ್ದೂರಿ ಕಾರ್ಯಕ್ರಮ, ಅಹಿಂದ ಸಂಘಟನೆಗಳಿಂದ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 7 ವರ್ಷ 239 ದಿನ ಆಯ್ತು ಇವತ್ತಿಗೆ. ನಾಳೆಗೆ ಸಿದ್ದರಾಮಯ್ಯ ಅವರು ಮೊದಲಿಗರಾಗ್ತಾರೆ. ಹಿಂಗಾಗಿ ಭರ್ಜರಿ ಬಾಡೂಟ, ನಾಟಿ ಕೋಳಿ ಸಾರು ವ್ಯವಸ್ಥೆಯನ್ನ ಮಾಡಿದ್ದಾರೆ. ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂತದ್ದು. ಸುಮಾರು 500 ಜನರಿಗೆ ಏನು ನಾಟಿ ಕೋಳಿ ಫಲವನ್ನ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಬಾಡಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೇಔಟ್ನಲ್ಲಿರುವಂತಹ ಬಿಸ್ಲುಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದ್ರೆ ಸಿದ್ದರಾಮಯ್ಯಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಸಿಹಿ ವಿತರಣೆ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಜಾಮೂನ್, ಡ್ರೈ ಜಾಮೂನ್ ಅನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 10:30 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ನಿವಾಸ ಟಿಕೆ ಲೇಔಟ್ನಲ್ಲಿದೆ. ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂತದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು. ಶಿವರಾಮ್ ಇದರವನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವರು ಒಂದು ನೂತನ ದಾಖಲೆ ಬರೀತಾ ಇದ್ದಾರೆ ಸರ್. ಇದು ಒಂದು ಸಂತೋಷದಂತಹ ವಿಚಾರ. ಬಹಳ ಇದು ಒಂದು ಚರಿತ್ರೆಯನ್ನ ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ದೇವರಾಜ್ ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಇವತ್ತು ಮುರಿತಾ ಇದ್ದಾರೆ. ಸೊ ಅದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಬಹಳ ಸಂತೋಷವಾದಂತಹ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯ ಅವರು ಕರೆಯುವಂತದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ ನಾಟಿ ಫಲವನ್ನು ಇವತ್ತು ಮನೆ ಮುಂದೆ ಹಂಚುವಂತ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅವರು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯ ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದ್ರೆ ದೇವರಾಜ್ ಅರಸು ಅವರು ಉತ್ತಮವಾದಂತಹ ಆಡಳಿತ ನಡೆಸಿದ್ರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನ ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರಿಗೊಂದು ಹಿರಿಮೆ. ಯಾಕೆಂದ್ರೆ ಇವತ್ತು ಅರಸ ರಾಮಯ್ಯ, ದಾಖಲೆ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರತಕ್ಕಂತ ಸೇವೆ, ಅವ್ರು ಕೊಟ್ಟಿರತಕ್ಕಂತ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ ಇಷ್ಟೇ ಸಾಕ್ಷಿ. ಯಾಕೆ ಅಂತಂದ್ರೆ ಏನಿವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗ ಏನ್ 2 ವರ್ಷ ಉಳಿದಿದೆ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನ ಅದ್ರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನ ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಅನ್ನೋದನ್ನ ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸ್ಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನ ತಾಯಿ ಚಾಮುಂಡೇಶ್ವರಿ ಕಲ್ಕೋತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟ ಇರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ಪೂರ ನಾವು ಇದನ್ನ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನೋ ಒಂದು ಈಗಾಗಲೇ ಪ್ರಾರ್ಥನೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾರೆ. ಇನ್ನ ದೇವರಾಜು ಅರಸು ಅವರ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ನಾಳೆಗೆ ಕರ್ನಾಟಕ ರಾಜ್ಯವನ್ನ ಹೆಚ್ಚು ಅಂದರೆ ದೀರ್ಘಾವಧಿ ಆಳಿದ ಮುಖ್ಯಮಂತ್ರಿ ಯಾರು ಮೊದಲಿಗರಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ ನಾಳೆಯಿಂದ. ಸೊ ಈ ಹಿನ್ನೆಲೆ ಅವರ ಅಭಿಮಾನಿಗಳು ಭರ್ಜರಿ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಿಎಂ ತವರಲ್ಲಿ ಅಭಿಮಾನಿಗಳಿಗೆ ನಾಟಿ ಕೋಳಿ ಬಾಡೂಟ, ರೆಕಾರ್ಡ್ ರಾಮಯ್ಯಗೆ ಅದ್ದೂರಿ ಕಾರ್ಯಕ್ರಮ, ಅಹಿಂದ ಸಂಘಟನೆಗಳಿಂದ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 7 ವರ್ಷ 239 ದಿನ ಆಯ್ತು ಇವತ್ತಿಗೆ. ನಾಳೆಗೆ ಸಿದ್ದರಾಮಯ್ಯ ಅವರು ಮೊದಲಿಗರಾಗ್ತಾರೆ. ಹಿಂಗಾಗಿ ಭರ್ಜರಿ ಬಾಡೂಟ, ನಾಟಿ ಕೋಳಿ ಸಾರು ವ್ಯವಸ್ಥೆಯನ್ನ ಮಾಡಿದ್ದಾರೆ.
ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂತದ್ದು. ಸುಮಾರು 500 ಜನರಿಗೆ ಏನು ನಾಟಿ ಕೋಳಿ ಫಲವನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆ ಬಾಳಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೇಔಟ್ನಲ್ಲಿರುವಂತಹ ಬಿಸ್ಲುಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದ್ರೆ ಸಿದ್ದರಾಮಯ್ಯರಿಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಸಿಹಿ ವಿತರಣೆ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಜಾಮೂನ್, ಡ್ರೈ ಜಾಮೂನ್ ಅನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸುಮಾರು 10:30 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ನಿವಾಸ ಟಿಕೆ ಲೇಔಟ್ ಇದೆ, ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂತದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು. ಶಿವರಾಮ್ ಇದರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವರು ನೂತನ ದಾಖಲೆ ಬರೀತಾ ಇದ್ದಾರೆ ಸರ್. ಇದು ಒಂದು ಸಂತೋಷದಂತಹ ವಿಚಾರ. ಬಹಳ ಇದು ಒಂದು ಚರಿತ್ರೆಯನ್ನ ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ದೇವರಾಜ್ ಅವರ ದಾಖಲೆಯನ್ನ ಸಿದ್ದರಾಮಯ್ಯವರು ಇವತ್ತು ಮುರಿತಾ ಇದ್ದಾರೆ. ಸೊ ಅದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಬಹಳ ಸಂತೋಷವಾದಂತಹ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯವರು ಕರೆಯುವಂತದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ ನಾಟಿ ಫಲವನ್ನು ಇವತ್ತು ಅವ್ರ ಮನೆ ಮುಂದೆ ಹಂಚುವಂತ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅರಸು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದ್ರೆ ದೇವರಾಜ್ ಅರಸು ಅವರು ಉತ್ತಮವಾದಂತಹ ಆಡಳಿತ ನಡೆಸಿದ್ರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನ ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರು ಒಂದು ಹಿರಿಮೆ. ಯಾಕೆಂದ್ರೆ ಇವತ್ತು ಅರಸ ರಾಮಯ್ಯ, ದಾಖಲೆ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರತಕ್ಕಂಥ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ ಇಷ್ಟೇ ಸಾಕ್ಷಿ. ಯಾಕೆ ಅಂತಂದ್ರೆ ಏನ್ ಇವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗ ಏನ್ 2 ವರ್ಷ ಉಳಿದಿದೆ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನ ಅದ್ರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನ ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನ ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸ್ಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟ ಇರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ಪೂರ ನಾವು ಇದನ್ನ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನು ಒಂದು ಈಗಾಗಲೇ ಪ್ರಾರ್ಥನೆ ಕೂಡ